ಕರೆಸಿ ಬರುವೆನು. ಹೌದೇನು ರಾಮ? ಅಮ್ಮಯ್ಯ, ಗೋಪಿ ಕೃತಾಂತರಂತ ಮದವೇರಿದ ಕಾರ್ತವೀರನು ಸಕ್ಕರಿಗಿಸುವನು. ಎನ್ನ ಎತ್ತಮ್ಮನಾದ ನಿನ್ನ ಪಿತನ ಕತ್ತರಿಸಿದ ಮಧೋನ್ಮತ್ತನ ಮರಣಕ್ಕಾಗಿ ಆಜ್ಞೆಂ ಕೊಡು ಮಾತೆ ಪರಮ ಪ್ರಖ್ಯಾತೆ. ಜನನೇ, ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳಿದೆಯಾ? ಹೌದು ಮಾತೆ. ಜನನೇ, ಆಜ್ಞೆಯನ್ನು ಕೊಡಲು ಸಾಧ್ಯವಿಲ್ಲ ಮಗನೇ. ಕೇಳಕ್ಕೆ ಸಾಧ್ಯವಿಲ್ಲ ಅಮ್ಮಯ್ಯ. ನವಮಾಸ ಗರ್ಭದಲ್ಲಿ ಹೊತ್ತು ಎದ್ದು ಸಾಕಿಸಬೇಕು ಮಗನೇ. ಅಮ್ಮಯ್ಯ, ಇದೇ ನೋಡು ಚಂದ್ರನು ಹೇಗೆ ಕಾಣುತ್ತಿರುವೆನೆಂದು ತುತ್ತುಣಿಸಿ ಬೆಳೆಸಿದ ಕೈಗಳಿಂದ ಅಯ್ಯೋ ಓಧಮನಾದ ರಾಕ್ಷಸನ ಕೈಗೆ ಕೊಡಿ ಎಂದರೆ ಎಂತ ಕರುಳು ಒಪ್ಪಿಕೊಳ್ಳಲು ಸಾಧ್ಯವಾಗಬಹುದೇನು ರಾಮ? ಅಮ್ಮಯ್ಯ, ಮಗನೇ, ಕಷ್ಟವಿದ್ದಲ್ಲ ಸುಖವಿರುವದ ಒಳ್ಳೆದಪ್ಪಿಗ ತಾಳಿದಿನ ಶಿಲವನ್ನ ಶಿಲ್ಪವಾಗುವುದು ಮಾತೆ. ಹೌದೇ ರಾಮ? ಹೌದು ಮಾತೆ. ಮಗನೇ, ಜನನಿ, ಕಷ್ಟವಿದ್ದಲ್ಲಿ ಏನಾಗುವುದು? ಸುಖವಿರುವುದು ಮಾತೆ. ಹೌದೇನು ಮಗನೇ? ಹೌದು ಮಾತೆ. ಕಷ್ಟ ಇದ್ದಲ್ಲಿ ಸುಖವಿರುವುದೆಂದು ಹೇಳಿದೆಯಲ್ಲ. ಹೌದು ಮಾತೆ. ಆದರೆ ಅದು ಈಗಿನ ಕಾಲಕ್ಕಲ್ಲ, ಯಾಗನ ಕಾಲಕ್ಕಲ್ಲ. ಒಂದೇ ಕಷ್ಟ ಇರುವರು, ಒಂದೇ ಜನ ಹುಟ್ಟುವರು ಮಾತೆ. ಮಗನೇ. ಜನನಿ, ಕಷ್ಟವು ಒಳ್ಳೆತನದಿಂದ ಬಾಳುವವರಿಗೆ ಬರುವುದೇ ವಿನಃ ಅನ್ಯಾಯದಿಂದ ನ್ಯಾಯದಿಂದ ಬಾಳುವ ನಮ್ಮಂಥವರಿಗೆಲ್ಲ ರಾಮ. ಜನನಿ, ಈ ಭೂಮಿಯಲ್ಲಿ ಕಷ್ಟವು ಒಳ್ಳೆಯವರಿಗೆ ಬರಲಿದ್ದರೆ ದುರ್ಮಾರ್ಗರಿಗೆ ಬರುವುದೇ? ಮಗನೇ, ಅಮ್ಮಯ್ಯ, ದುರ್ಮಾರ್ಗರಿಗೆ ಬರುವುದೇ ಎನ್ನುವ ಪ್ರಶ್ನೆ ನೀನು ಕೇಳಿದೆಯಲ್ಲ. ಹೌದು ಮಾತೆ. ದುರ್ಮಾರ್ಗರಿಗೆ ಈ ಸಮಾಜ ಇರುವುದು ಎನ್ನುವುದು ಮಾತ್ರ ಮರೆಯಬೇಡ ರಾಮ. ಅಮ್ಮಯ್ಯ, ಮಗನೇ, ಜನನಿ, ಆದರೂ ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳಿದೆಯಲ್ಲ ಅವು ಅಮ್ಮಯ್ಯ. ರಾಮ. ಆಕಾಶಕ್ಕೆ ಹಾಕಿಲ್ಲ, ನಾಲ್ಕು ಸಾವಿಲ್ಲ, ಹಣ್ಣಾಯಕ್ಕೆ ಸ್ಥಾನವಿಲ್ಲ, ಸುರಿಗಾಳಿಗೆ ಬೆಳಗಲಿಲ್ಲ ಅಮ್ಮಯ್ಯ. ಹೌದೇ ರಾಮ? ಹೌದು ಮಾತೆ. ಮಗನೇ, ಜನನಿ, ಕೇಳುವೆನು ಕೇಳು ರಾಮ. ಚೆನ್ನಾಗಿ ಹೇಳು ಮಾತೆ. ಹಾಡೇದ ಬಾಡಲಿನ ಅರವತ್ತದ ವನ. ಚೆನ್ನಾಗಿ ಹೇಳು. ಹಾಡೇದ ಒಡಲಿನ ಹರುಷದ ಹೊನಲು. ಸುಮ್ಮನೆ ಹಠವನ್ನು ಹಿಡಿಯದೆ ಹಠವರಾದ ಕಾರ್ತವೀರಾರ್ಥನನ ವಿಚಾರವನ್ನು ಮರೆತು ಬಿಡು ರಾಮ. ಅಮ್ಮಯ್ಯ, ಓರ ಕಲ್ಲಿನ ಮೇಲೆ ಮಳೆಯನ್ನ ಕರಗದರ ಭೂಮಿಯಲ್ಲಿ ಬಿದ್ದು ಬೀಜವನ್ನ ಬಿತ್ತಕ್ಕೆ ಬರುವುದು. ಅಲ್ಲಿಯ ನೀರಿಗೆ ಅನುಗೋಲ ಹಾಕಿದರೆ ನಿಲ್ಲಬಹುದ ಮಾತೆ. ರಾಮ, ಅಮ್ಮಯ್ಯ, ಮಗನೇ, ಜನನೇ, ಬೇಲಿಯ ಎತ್ತು ಹೊಲ ಮೇಯ್ದಾಗ ತಾಯಿಯೇ ಮಗನಿಗೆ ವಿಷ ಕೊಟ್ಟಾಗ ಅದನ್ನು ತಪ್ಪು ಎಂದು ನಾವು ತಿಳಿದುಕೊಂಡಾಗ ಅರಿತು ಬಾಳಿದರೆ ನಮಗೆ ಫಲವೆಲ್ಲಿಂದ ಬರುವುದು ರಾಮ? ಜನನೇ, ಮಗನೇ, ಆಗನ ಕಾಲದಲ್ಲಿ ಎತ್ತವಾದ ಶರೀರವ ಎತ್ತ ಬಿದ್ದರೇನು ಹಾಗೇನು ಎಚ್ಚರ ಗೊತ್ತಿಲ್ಲವ ಜನನೇ? ಮಗನೇ, ಎತ್ತವಾದ ಶರೀರಕ್ಕೆ ಯಾಗವಾಸನ ಮಾಡ್ತಿರುವೆ ಮಾತೆ. ಮಗನೇ, ಜನನೇ, ಆದರೂ ಒಳ್ಳೆ ರೀತಿಯಿಂದ ಬಾಳಬೇಕು ಎನ್ನುವ ಆತುರದಿಂದ ಹೇಳುತ್ತಿರುವೆನೋ ಅಧಮನಾದ ಕಾರ್ತವೀರನ ವಿಚಾರ ಬೇಡ ರಾಮ. ಮಗನೇ, ಅಮ್ಮಯ್ಯ, ಅಧಮನಾದ ಕಾರ್ತವೀರನ ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಮಾತನಾಡಬಹುದಲ್ಲವೇ ರಾಮ? ಅಮ್ಮಯ್ಯ, ಮಗನೇ, ಈ ನಿನ್ನ ಪುತ್ರ ಬಾಹುಬಲದ ಮೇಲೆ ನಿನ್ನ ಗಣಮಾನವೇ? ಅಲ್ಲ ರಾಮ, ಕೇಳನ್ನ ಪ್ರತಾಪವನ್ನು ಹೇಳು ಮಗನೇ. ಮುಕ್ಕೋಟಿ ದೇವತರು ಆ ಕಾರ್ತವೀರನ ಪಕ್ಷ ವಹಿಸಿ ಎನ್ನೊಡನೆ ಕಾಳಗಕ್ಕೆ ಬಂದರು. ಈ ನಿನ್ನ ಒಡಲ ತುಂಬವನಾದ ನಾನು ಹಿಂದರಿಯಲಾರನ ಅಮ್ಮಯ್ಯ. ಹೌದೇ ರಾಮ?
ಅಕ್ಕರತೆಯ ಕರಳು ಕತ್ತರಿಸಿ ಹೋಗಿ ಬಾ ಮನೆಯೇ ಎಂದು ನೇಮವನ್ನು ಕೊಡುವಳೆಂದು ನೀನು ತಿಳಿದುಕೊಂಡೆ ಕನ್ನ. ಸಹಜವಾಗಿ ತಿಳಿದುಕೊಂಡಿರುವ ಮಾತು ಸಾಧ್ಯವಿಲ್ಲ ರಾಮ, ಏತಕ್ಕೆ ಸಾಧ್ಯವಿಲ್ಲ ಅಮ್ಮಯ್ಯ? ನಾನೇ ಒಂದು ಅಹಂಕಾರದಿಂದ ಮೆಟ್ಟಿ ಬೆಳೆಯುತ್ತಿರುವ ಮಹೋನ್ಮತ್ತನಾದ ಕಾರ್ತವೀರಾರ್ಜುನನು ದೇವದಾನವರಿಗಿಂತಲೂ ಶಕ್ತಿಯಿಂದ ಮೆಚ್ಚಿ ಬೀರಿದವನವನು. ಆಹೋ ಜನನೇ, ರಾಮ, ಕಂಡ ಕಲ್ಲು ಎಡಿಮಿ ಬೆತ್ತಂತೆ ಸಾಯುವನಿಗೆ ಸಮುದ್ರವೇ ಮಣಗಾಲು ಮಟ್ಟಿ ನೀರು ಕಂಡಂತೆ ಈ ಅಣ್ಣನ್ನು ತೊಡಿಮಿದರ ಆ ಕಾರ್ತವೀರನು ಜೀವದಿಂದ ಉಳಿಯುವನ ಅಮ್ಮಯ್ಯ. ರಾಮ, ಜನನೇ, ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಆಗಮನಾದ ಆ ಕಾರ್ತವೀರಾರ್ಜುನನೆಂಬುವನು. ಪರಮೇಶ್ವರನಾಮದಿಂದ ಜನಿಸಿದ ಎನ್ನ ತಂದೆ ಜಮದಾಜ್ಞೆ ಅಗ್ನಿಗಳು ಉದ್ಭವಿಸಿದ ನೀನು ನಿನ್ನ ಉದರದೊಳ ಜನಿಸಿದ ನಾನೇನು ಸಾಮಾನ್ಯದವನೇ? ಸಾಹಸ ಬಾಹುಳ್ಳವನು ಆ ಧ್ರುವನಾದ ಕಾರ್ತವೀರಾರ್ಜುನನು. ನಾರಾಯಣ ನಾಮದಿಂದ ಜನಿಸಿದವನು ನಾನೇನು ಸಾಮಾನ್ಯದವನೇ? ಹತ್ತು ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕ ಕಂದನಾದ ನಿನ್ನಿಂದ ಸಾಧ್ಯವಾಗಬಹುದೇ ರಾಮ? ಅಮ್ಮಯ್ಯ, ಸೃಷ್ಟಿಯೊಳಿಪ್ಪ ಹಸಿರ ಕೋಟಿ ರಾಕ್ಷಸಿಗಳ ಒಂದು ಕಡೆ, ಮುಕ್ಕೋಟಿ ದೇವತೆಗಳ ಒಂದು ಕಡೆ ಮಧ್ಯದಲ್ಲಿ ರಾವಣನು ಆ ಕಾರ್ತವೀರನ ಪಕ್ಷ ವಹಿಸಿ ಎನ್ನೊಡನೆ ಕಾಳಗಕ್ಕೆ ಬಂದರೆ ಅವಿನ ಉರಿಗಣ್ಣಗಳು ಉದ್ಯೋಗಿಸಿದ ಈತ ಪತ್ರ ದಕ್ಷ ಬ್ರಹ್ಮನ ದಂಡ ಮಾಡಿದಂತ ಆ ಕಾರ್ತವೀರನ ಒಂದೇ ಬಾಣದಿಂದ ಸಂವತ್ಸ ಬಿಡುವನು ಮಾತೆ. ರಾಮ, ಅಮ್ಮಯ್ಯ, ನಾನೊಂದು ಮಾತು ಹೇಳಿದನು, ಚಿತ್ತ ಬಿಟ್ಟು ಕೇಳು ಮಗನೇ. ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ಅಗ್ನಿ ಜಮದಗ್ನಿ. ಏ ರಾಮ, ಅಮ್ಮಯ್ಯ, ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಹಾಗೇನು ಕಟ್ಟಿದವನ ಮಾತೆ. ಏ ರಾಮ, ಜನರೇ, ನೀನು ನನಗೆ ತಕ್ಕ ಸತಿಯಾಗಿ ನನ್ನ ಆಶ್ರಮದಲ್ಲಿ ಬಾಳಬೇಕಾದರೆ ನಿನ್ನ ಕೈಯಾರಿ ನದಿಗೆ ಹೋಗಿ ಮರಳು ತೆಗೆದುಕೊಂಡು ಮರಳಿನಿಂದ ಕೊಡವನ್ನು ಮಾಡಿಕೊಂಡು ಕೊಡಲಿಂದ ಜಲವನ್ನು ನನ್ನ ಪೂಜೆಗೆ ತೆಗೆದುಕೊಂಡು ಬಂದರೆ ಆಗ ನಿನ್ನ ಪತಿವ್ರತಾಂಗನು ಭಕ್ತಿಗೆ ಮೆಚ್ಚಿ ಆಶ್ರಮವನ್ನು ಸೇರಿಸಿಕೊಳ್ಳುವೆನೆಂದನು ಆ ನಿನ್ನ ತಂದೆ ಅಗ್ನಿ, ಯಮನಗ್ನಿ. ರಾಮ, ಅಮ್ಮಯ್ಯ, ನಿನ್ನ ತಂದೆಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ನದಿಗೆ ಹೊರಟಾಗ ಆ ದಾರಿಯಲ್ಲಿ ಏನಾಯ್ತು ಗೊತ್ತೇ ಮಗನೇ? ಏನಾಯಿತು ಮಾತೆ? ನಾನು ಸರ್ಪವು ನಮ್ಮೆದುರಿಗೆ ಬಂದು ನಿಂತಿತು. ಮನುಷ್ಯನ ರೂಪದಲ್ಲೆದ್ದು ನನ್ನೊಡನೆ ಎರಡು ಮಾತನಾಡಿತು. ಅದೇನು ಮಾತನಾಡಿತು ಮಾತೆ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿರುವಾಗ ನಾನು ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆನು. ಆದ ಕಾರಣ ಸಿಂಬೆಯಾಗಿ ನೆಲೆಸಲು ನನಗೆ ಅನುಮತಿ ನೀಡಿದರೆ ಆಗ ನನ್ನ ಸರ್ಪವು ಮಾಯವಾಗಿ ಹೋಗಿ ಮತ್ತೆ ನಾನು ಮನುಷ್ಯನ ರೂಪ ತಾಳಬಹುದೆಂದು ಆ ನಾಗಸರ್ಪವು ನನ್ನನ್ನು ಕೇಳಿದೆ. ಹೌದೇ ಮಾತೆ? ರಾಮ, ಜನರೇ, ಅದೇ ಸಮಯಕ್ಕೆ ನಾಗಸರ್ಪವು ಸಿಂಬೆಯಾಗಿ ನೆಲೆಸಿತು. ನದಿಗೆ ಹೋದೆನೋ ಮರಳಿನ ಕೊಡದಿಂದ ನಿನ್ನ ತಂದೆಯ ಪೂಜೆಗೆ ಜಲವನ್ನು ತಂದೆನು. ಹೌದಾ ಮಾತೆ? ವಾ! ಆಗ ನೀನೇ ನನಗೆ ತಕ್ಕ ಸತಿ ರೇಣುಕ ಎಂದು ನಿನ್ನ ತಂದೆ ಆಗ ನನ್ನ ಆಶ್ರಮವನ್ನು ಸೇರಿಸಿಕೊಂಡನು. ಇಂಥ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನೀನು ಆ ಮಧೋನ್ಮತ್ತನಾದ ಕಾರ್ತವೀರನನ್ನು ಸಂಹರಿಸುವುದು ನಮ್ಮಂಥವರಿಗೆ ತಕ್ಕದ್ದಲ್ಲ ರಾಮ. ಮಹಾಪರ್ವತಕ್ಕೆ ಮಂಚು ಮುಸಿರಿದರೆ ಸೂರ್ಯನ ಪ್ರತಾಪಕ್ಕೆ ನಿಲ್ಲಬಹುದೇ? ಓಲೆಯಲ್ಲಿ ಮುಳುಗಿದವಾಗ ಮಳೆ ಹರಿಯಾಗಿ ಹಂಗಬಹುದು ಅಮ್ಮಯ್ಯ. ಜನನೇ, ಮಳೆಯಲ್ಲಿ ಮುಳುಗಿದರೆ ಅಂಜಬಹುದೇ ಎಂದು ಕೇಳಿಯಲ್ಲ. ಹೌದು ಮಾತೆ. ರಾಮ, ಜನನೇ, ವಿಧಿಲಿಖಿತ ಮೀರಿದಾಗ ಹೊಳೆಯು ಬಂದರೆ ನಮ್ಮ
ನಮ್ಮಲ್ಲಿ ಏನ್ ಮಾಡಲು ಸಾಧ್ಯವಿಲ್ಲ. ಸಾಯುವನಿಗೆ ಸಮುದ್ರದಲ್ಲಿ ಮುಳುಗಿದರೆ ಏನು, ಕೆರೆಯಲ್ಲಿ ಬಿದ್ದು ಸತ್ತರೆ ಏನು ಮಾತು? ಎಲ್ಲಿ ಅಡಗಿದರೇನು ಎಂದು ಕೇಳಿದೆಯಲ್ಲ ರಾಮ. ಹೌದು ಮಾತೆ. ಆದರೂ ನೀನೇ ಬುದ್ಧಿವಾದ ಹೇಳಿದರು ಈ ಹೆತ್ತ ತಾಯಿಯ ನೇಮವನ್ನು ಕೊಡಲು ಸಾಧ್ಯವಿಲ್ಲ ರಾಮ. ಕೊಡಲಾರವ ನಿನ್ನ ತಾಯಿ ಕೊನೆಯದಾಗಿ ನಿನಗೆ ನೇಮ. ಪಡೆದ ಜನನಿಯಾದರೇನು ಕಾದೇನು? ಏನು ಮಾತನಾಡುತ್ತಿರುವೆ? ಆ ಮಧೋನ್ಮತ್ತನಾದ ಕ್ಷತ್ರಿಯ ಪುಣ್ಯ ಕಾರ್ತವೀರನು ದೇವದಾನವರಿಗೆ ಮೀರಿದವನೆಂದು ಹೇಳುವಿಯಲ್ಲ, ಆದರೆ ಈ ನಿನ್ನ ಮನೆಯ ಮುಂದೆ ಅವರ ಪರಾಕ್ರಮವು ನಡೆಯಬೇಕಲ್ಲ. ಅದು ಹೇಗೆ ರಾಮ? ಅದು ಹೇಗೆಂದರೆ, ಹೇಗೆ ಮಗನೇ? ಎನ್ನ ಸರಿಸಮನರೇ ಭೂಮಿಯಲ್ಲಿ ಯಾರು ಇಲ್ಲವೆಂದು ಕಾರ್ತಿವೀರನ ಅಹಂಕಾರದಿಂದಿರವನು. ಅದಕ್ಕಾಗಿ ನಾನು ಹೇಳಿದೆನು. ದೂರ ಮಾಡಿದವನು ಈ ನಿನ್ನ ಮಗ ಭಾರ್ಗವರಾಮನ. ಎಲ್ಲರಂದವರಾರು ರಾಮ. ಪಾಪದ ಇಂಥ ಚಿದುರೂಪನ ಮುಂದೆ ಆ ಕೊಬ್ಬಿದ ಕಾರ್ತಿವೀರ ಅರ್ಜುನನು ಜೀವದಿಂದ ಉಳಿಯುವನೇ? ಹೌದೇ ರಾಮ? ಹೌದು ಮಾತು. ಹೇಗೆ? ಸೌದೆಯ ಕಷ್ಟ ಬೆಚ್ಚ ಒಂದು ಕಿಡಿ ಅಗ್ನಿಗೆ ಸುಟ್ಟ ಭಸ್ಮವಾಗದಿರುವಾಗ ಮಹಾಜ್ಞಾನಿಯಾದ ನೀನು ಯೋಚಿಸಿದ ನೇಮವನ್ನು ಕೂಡ ಅಮ್ಮಯ್ಯ. ಮಾಧವನಾದ ಕಾರ್ತಿವೀರನನ್ನು ಸಂಹರಿಸಿ ಬರುವೆಯಾ? ಸಮಾಜವಾಗಿ ಸಮ್ಮತಿ ಬರುವನು ಮಾತು. ತಾಯಿಗೆ ಕೊಟ್ಟ ಮಾತ್ರ ಸತ್ತ ಬಿಡುವನು ಮಾತು. ಒಂದು ವೇಳೆ ಮಾತು ತಪ್ಪಿದರೆ ಅಂತ ಏಡಿ ಪುತ್ರನನ್ನು ನಂಬಿಕಾರ ಮಾಡು ಮಾತೆ. ಜನರು ಮಾಧವನಾದ ಕಾರ್ತಿವೀರನನ್ನು ಸಂಹರಿಸಿ ಬರುವೆಯಾ? ಉಂಬಾಲಿನ
ಭಗವಂತನನ್ನು ಸಂಹರಿಸಿ ಬರಬೇಕಾದರೆ ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿತು. ಹರನಿಂದ ಪರಶುವನ್ನಾಗಿ ಪಡೆದನು. ಭಾರ್ಗವರಾಮನೆನಿಸಿಕೊಂಡ ನೀನು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬರಬೇಕು. ಅಂದಾಗ ಹೆತ್ತ ಜನ್ಮ ಸಾರ್ಥಕವಾಗುವುದು. ರಾಮ, ಅಮ್ಮಯ್ಯ, ಯುದ್ಧದಲ್ಲಿ ಮಧಾಂಧನನ್ನು ಗೆದ್ದು ಬರುವೆನೆಂದು ಬಡತೊಟ್ಟು ಹೊರಟ ನೀನು ಮಧಾಂಧನನ್ನು ಅಲ್ಲೇ ಸಂಹರಿಸಿ ಬರಬೇಕು. ಒಂದು ಇಲ್ಲವೇ ಅಲ್ಲೇ ಪ್ರಾಪ್ತಿ. ಉತ್ತರ ಹೇಳು ರಾಮ. ಆಗ ಓ ಜನನಿ, ನಾನು ಎಷ್ಟು ವಿಧದಿಂದ ಹೇಳಿದರು ಬಿಡಲಿಲ್ಲ ಮನದಿಂದ ಮನದ ಆಲೋಚನೆ. ಅಮ್ಮಯ್ಯ, ಧ್ಯಾನ ಮಾಡ್ಕೊಂಡು
ಅಟಲರ ಭಕ್ತರ ಅಂಕಿತನಾಗಿ ಮಣ್ಣಿಕ್ಕೆ ಬರದ ಬಂಡರೊಳ ಜಗತ್ಪಂಡನಾದ ಆ ಕ್ಷತ್ರಿಯ ಪುಣ್ಯ ಕಾರ್ತವೀರನು ಈ ಅನ್ನ ಎತ್ತಮ್ಮನಾದ ಪಿತನು ಕತ್ತ ಕತ್ತರಿಸಲದಪ್ಪ ಕಾರಣ ಎತ್ತಮ್ಮ ಒಡೆದು ದುಃಖ ಕಣ್ಣೀರಿನ ಬದ್ದ ಮಾಡಿರುವ ಆ ದುಷ್ಟ ಕಾರ್ತವೀರ ಸಂಹಾರ ಮಾಡುವ ಕಾರಣ ಹೊರಡುವನು ಈ ಸಲ ಒಲಿಸಿಬಾ ಎಂದು ನಿನಗೆ ಆಶೀರ್ವಾದವನ್ನು ಮಾಡುತ್ತೇನೆ ತಾತ್ಪರ್ಯವೇನು ತಿಲಕನಾದ ರಾಮ ಜನಕ ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪರಾಕ್ರಮಕ್ಕೆ ಅಂತ ದುಷ್ಟರ ಸಂಹಾರಕ್ಕೆ ಆ ಭಗವಂತನಾದ ಮಹಾ ವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗಬಹುದು ನಮ್ಮಂತರಿಂದ ತರವಲ್ಲ ಮಗನೇ ಭಾಗ್ಯವರಾಮನೇ ಆಗೋ ಜನಕ ಆಹೋ ಬಾಲಕ ದುಷ್ಟರ ಸಂಹಾರ ಮಾಡುವುದಕ್ಕೆ ನಮ್ಮಂತವರ ಸಾಧ್ಯವಲ್ಲ ಎಂದು ಹೇಳಿದೆಯಲ್ಲ ಜನಕ ಆಹೋ ಬಾಲಕ ನನ್ನ ಮಾತು ಸರಿಯಿಲ್ಲ ಬಾಲಕ ಆದರೆ ಆತನು ಆ ಕಾರ್ಯ ಮಾಡುವುದರೊಳಗೆ ಭೂಮಿಯಲ್ಲಿ ತತ್ತರದವರ ಮೂಟಾಯ ಮರಗಳು ಆದ ಕಾರಣ ಈ ಕೆಲವು ಸಿದ್ಧರಾಗಿ ಹೋಗುವನು ನನಗೆ ಆಜ್ಞೆ ಕೊಡು ಜನಕ ಜಗತ್ತಿನ ಕಾಂತ ಕನಕ ಬಾಲ ಜನಕ ಆ ಕೈಲಾಸವಾಸನಾದ ಈಶ್ವರ ನಿನಗೆ ವರವನ್ನು ಕರುಣಿಸಲೆಂದು ಆಶೀರ್ವಾದ ಮಾಡುವೆನು ಭಟ್ಕವರಾಮ ಆ ಚಿತ್ರ ತೋರಿಸು ನಿನ್ನ ಪರಾಕ್ರಮ ನಿನ್ನ ಇಷ್ಟದಾಗಲ ಜನಕ ಫಲನ್ಯಾಯನೇ ಸಾರಥ್ಯ ರುದ್ರ ಭಯಂಕರ ಭದ್ರ ಬುದ್ಧಿಯಾದ ಪರಶುರಾಮನಾಗುವುದಕ್ಕೆ ಈ ಭಾರ್ಗವರಾಮನು ಆನನ ಹೋಲಿಸಿ ತ್ರಿಶೂಲವನ್ನು ವರವಾಗಿ ಪಡೆದ ಆ ಮದೋನ್ಮತ್ತನಾದ ಕ್ಷತ್ರಿಯ ಪುಣ್ಯ ಕಾರ್ತಿಕರನ್ನು ಸಂಹರಿಸಿ ಈ ಏಳು ಲೋಕಗಳ ಪರಾಕ್ರಮದ ಮೆರೆಯುವುದಕ್ಕೆ ಈ ಭಾರ್ಗವರಾಮನ ಕೈಲಾಸಕ ತಪಸ್ಸುಗೈಯಲ್ಲ ಬಂದವನಂದು ಈ ತ್ರಿಭುವನಕ್ಕೆ ಸಾರಿ ಹೇಳಲು ಸಾರಥಿ ಕೈಲಾಸ ಈ ದಿನ ನನ್ನ ಶಾಸ್ತ್ರ ಬಾಹುಗಳ ಶಕ್ತಿಯಿಂದ ಬೇಟನಾಡಲು ಕಾಡಿನೊಳಗೆ ಹೋಗೋನು ನಡಿ ಸಾರಥಿ ಇಲ್ಲಿ ಒಂದು ಹಡಗಡೆಗೆ ರಥವನ್ನು ನಿಲ್ಲಿಸಿ ಈ ವನದಲ್ಲಿ ಯಾವುದೋ ಆಶ್ರಮವು ಕಾಣುತ್ತದೆ ಹೌದೇನವ ಆ ಆಶ್ರಮದ ಮುನಿ ಧಾರಾಗಿರುವುದು ವಿಚಾರ ತಿಳಿದು ಕಾರ್ಯ ಮಾಡೋಣ ಸಾರಥಿ ಕ್ಷತ್ರಿಯ ವೀರನಾದ ಕಾರ್ತಿವೀರ್ಯ ಆಗೋ ಜಮದಗ್ನಿ ಮುನಿವರಿಯನೇ ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು ಕಾರಣವೈದೆ ಸ್ವಾಮಿ ಓಹೋ ಸಂದೇಹವಿಲ್ಲದೆ ಎನ್ನಂದ ತಿಳಿಸು ಮಾರ್ಗ ಆಯಾಸದಿಂದ ತಡೆದೆ ಬೇಸರವಾಗುತ್ತಿದೆ ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ ತಮಗೆ ಬೇಕಾದ ಮುಷ್ಟನ್ನ ಸ್ವೀಕರಿಸಿ ಆನಂದವಂದ್ರೆ ಕಲಿಸುವರ ಏನು ಎನ್ನ ಮಾತಿರಬಾರ ಆಗೋ ಮುನಿವರ ಕ್ಷತ್ರಿವೀರ ತನ್ನ ಕಡುವ ಕಾಮಧೇನು ನಿನ್ನಂತ ಪಡದೋಗಿ ಆಶ್ರಮದಲ್ಲಿ ಇರಲು ಅದು ಯೋಗಕ್ಕೆ ಕೇಳಿದ ಮುಖ್ಯ ಅದು ಏತಕ್ಕೆಂದರೆ ಏತಕ್ಕೆ ದೇವಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಾಹಿಷ್ಮತಿ ನಗರಕ್ಕೆ ತೆರಳಬೇಕೆಂದು ಕೇಳಿದರೆ ಏಕವೇ ಆದ ಕಾರಣ ಕಾಮಧೇನುವನ್ನು ಬಿಡದಯ್ಯವನ ಮುನಿಪ ಈ ಚಂದ್ರನಿಗೆ
ಹಸಿರು ಶಾಂತಿ ಧಾಮವಾದ ಎನ್ನ ಆಶ್ರಮದಿಂದ ಹೊರಟು ಹೋಗಬೇಡ ಮತ್ತೆ ಇಲ್ಲವಾಯ್ತಂದ್ರೆ ಭರಮನಿಗೆ ದೊಡ್ಡತೆ ಆಗೋ ಮುನಿವರ ಆಗೋ ಕ್ಷತ್ರಿ ವೀರ ಎಲ್ಲಿ ಹಲದಾಡಿ ಅನ್ನ ಕಾಯಗಳನ್ನು ತಿಂದು ಕಾಲ ಕಡಿಯುವ ಗಡ್ಡದ ಗಡ್ಡು ಸಣ್ಣಾಗಿಯೇ ಆಗೋ ಬಂಡ ಕ್ಷತ್ರಿ ವೀರನೇ ಕಾಮಧೇನು ಹವಿಬೇಕಿಯ ಅರಮನೆಯಲ್ಲಿರಲು ಸಾಧ್ಯವಿಲ್ಲದ್ದು ಮಾತನಾಡುವೆ ಸಹಜವಾಗಿ ಮಾತಾಡುವೆ ಮುಖ್ಯ ಬರಿದ ಕಮಲನೆಂದು ಎದುರು ಪಡೆದ ನಾನು ನೋಡಿದಂತ ಇಷ್ಟಪಟ್ಟವಂತರು ಎಂದಿಗೆ ಸಾಧ್ಯವಿಲ್ಲ ಮುಖ ಮುನಿವರ ಆಗೋ ಕ್ಷತ್ರಿ ವೀರ ಬರಿದ ಕಾಮಧೇನುವನ್ನು ನೀನು ಎನ್ನ ಅರಮನೆಗೆ ಕಳಿಸಲೇಬೇಕಾ ಸಹಜವೇ ಕಳಿಸಬೇಡ ಮುಖ್ಯ ಇಲ್ಲವಾದರೆ ನಾನೇ ಬಲತ್ಕಾರದಿಂದ ಹಿಡಿದೆಳೆದುಕೊಂಡು ಒಯ್ಯುವುದು ಮುನಿಪ ಇದಕ್ಕೆ ಪ್ರತಿ ಮಾತನಾಡಿದ್ರೆ ಎಲ್ಲ ಮತಿ ಇಲ್ಲದ ಮಾಗಿಸ್ಮತಿ ಮನ ಅಂದರೆ ಎಲ್ಲ ಈ ಮತಿ ಇಲ್ಲದ ಜಮದಗ್ನಿ ಮುನಿವರೆಗೆ ಮತ್ತೆ ಬೇರೆ ಏತಕ್ಕೆ ಮಾತನಾಡಿದೆ ಮಾತನಾಡಿದರೆ ನೀನು ಮಾಡುವುದಕ್ಕೆ ಬಂದ ಸ್ವರ್ಗಾಧಿಪತಿಯಾದ ದೇವೇಂದ್ರ ಬಳಿಯಿನ ಕಾಮಧೇನ ನಮ್ಮ ಯೋಗ ತಪೋ ಶಕ್ತಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ ಆ ಸೇವಗಾಗಿ ಬಂದಿರುವುದನ್ನು ಹೇಳಿದುಕೊಂಡು ಒಯ್ಯುವಾಗ ಬಂದಿನಲೇ ಮುನಿಪ ಎಲ್ಲ ಮುಖ ಅಥವಾ ಅಮೃತ ಪ್ರಸಾದ ಕೊಡುವ ಕಾಮಧೇನವನ್ನ ಹಿಡಿದೊಂದಿನಂದು ಮನವರಿಂದ ಬಗಳಿವೆಯ ಸಹಜವಾಗಿ ಮಾತುಗಳನ್ನೆಲ್ಲ ಮುನಿಪ ಇಂದ ಒಂದು ಸಾಲ ಕಾಮಧೇನು ಸುದ್ದಿ ಎತ್ತಿದರೆ ಎತ್ತಿದರೆ ನಿನ್ನ ಸಿರ ಗಗನಕ್ಕೆ ಹಾರಾಡುವುದೆಚ್ಚರ ಯಾರದು ಹಾವೇ ನೋಡಲ ಮುನಿಪ ಕೋಪದಲ್ಲಿ ಹತ್ತಿಗೆಂತ ಪ್ರಚಲಿಸುವ ಓ ತಾತ್ನಿಯನ್ನು ಹೃದಯದಲ್ಲಿ ಅಡಗಿಸಿಕೊಂಡಿರುವ ಅತ್ತೆ ಜಗದಗ್ನಿಯಾದವರಿಗೆ ಗೊತ್ತಿಲ್ಲವೇ ಬರಿದೆ ಹರಿಯುವ ಆವಿನ ಗಂಡ ತಗ ಉರಿವೆ ಕಿಚ್ಚಿನ ಗಂಡ ಲೋಕದ ಮೀರಿ ಈ ಜಮದಗ್ನಿ ಮುಂದೆ ಅಗ್ನಿ ಮೊದಲಿಗೆ ಗೊತ್ತಿಲ್ಲವೇ ಈಕೋ ಎನ್ನ ಮಂತ್ರ ಜಾಲವನ್ನು ಕಾಮಧೇನು ಮೇಲೆ ಸಿಂಪಡಿಸಿವೆ ನೀನಂತ ಪದ ಪರಾಕ್ರಮಾಗಿದ್ದರೆ ಆ ಕಾಮಧೇನು ಬಿಡಲಿಕ್ಕೆ ಬಾಬಿಷ್ಟ ಪರಮ ಪಾಪಿಷ್ಟ ಈ ಅಡವಿಯಲ್ಲಿ ವಾಸ ಮಾಡುವ ಸಾಧವನಗ ಆಹೋ ಬಂಡ ಕ್ಷತ್ರಿ ವೀರನೇ ನಿನಗೆ ಗೊತ್ತಿಲ್ಲ ಎಲ್ಲ ಪರಾಕ್ರಮದ ನಿನಗೆ ಗೊತ್ತಿಲ್ಲ ಎನ್ನ ಮಂತ್ರ ತೇಜ ದೇವಲೋಕದಲ್ಲಿ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಹಿಷ್ಮತಿ ನಗರಕ್ಕೆ ತರಬೇಕೆಂದು ನಮ್ಮ ಪಿತನು ಹೇಳಿದರೆ ಅದಕ್ಕೆ ಮಿಗಿಲಾದ ಐಶ್ವರ್ಯ ನಮ್ಮ ಪುರದ ಹರಮಂದಿರದಲ್ಲಿ ಇರಿಸಿದನು ಬಳಿಕ ನನ್ನಂತ ರಾಜನ ಕಾಮಧೇನುವನ್ನು ಹೇಳಿದರೆ ಉದಾಸೀನ ಮಾಡಿ ಮಾತನಾಡುವಿಯಾ ನಿನ್ನ ತಪಚ್ಚಾಲೆಯನ್ನು ತೋರಿಸಿ ಹಾಕಿದೆಯಾ ನಮ್ಮ ಅರಮನೆಯಲ್ಲಿ ಅಷ್ಟೈಶ್ವರ್ಯನ ಬಿಟ್ಟು ಈ ಆಶ್ರಮಕ್ಕೆ ಹೇಗೆ ಬಂದಿರುವೆ ಆಗ ನಿನ್ನೆಲ್ಲ ಈ ತಪದ ಕಿರಿಮುನಿವರೆಗೆ ಏ ಮೂರ್ಖ ಬಳಿಕ ನಮ್ಮ ಸಕಲ ಸನ್ನದ್ಧನಾಗಿ ಬಂದು ನಿನ್ನ ಕೊಂದು ಕಾಮಧೇನುವನ್ನು ಇದ್ದರೆ ಪಾಪು ಅಪ್ಪರ ಮಂಡಲಾಗಿ ಬರ ಗಂಟ ಮಾತಾಂಡನಿಂದ ಎಸರಿದ್ದು ಸಾರ್ಥಕವೇನು ಮುನಿಪ
ಯಾ ಸಾರಥಿ ರಥವನ್ನು ಇಲ್ಲೇ ನಿಲ್ಲಿಸೋ. ಕೃಷ್ಣನಿಂದ ರಥವನ್ನು ನಿಲ್ಲಿಸಿದರೆ ದೇವ. ಸಾರಥಿ ರಥವನ್ನು ಎಲ್ಲ ಕೆತ್ತಿ ನೋಡಿ ಹೇಗೆ ಕಾಣುವುದು ಈ ಕೈಲಾಸ ಪರ್ವತದಲ್ಲಿ. ಹೌದಿಲ್ಲ ದೇವ. ಕಲಾ ಸಾರಥಿ ಎತ್ತ ನೋಡಿದರೂ ಸಕಲ ರುಚಿಗಳು ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ ಜ್ಞಾನಂದ ಪರಿಶ್ರಮ ಮಾಡಬೇಕೆಂದು ಗ್ರಹಿಸಿದಾಗ ಮೃದು ಮಹಾಮುನಿಯ ಸದಾಶಿವನ ಕಂಡ ತಾಣವು ಇದೆ ನೋಡ ಈ ಸಾರಥಿ. ಹೌದಿಲ್ಲ ದೇವ. ಕಲಾ ಸಾರಥಿ ಸರ್ಪದ ನೆನೆಗಳಿಗೆ ಗರುಡು ಪಕ್ಷಿಗಳು ತಮ್ಮ ಎರಡು ರೆಕ್ಕೆಗಳಿಂದ ಸುವರ್ಣ ಕಿರಣ ಬಿಸಿಲು ಬೆಳೆದಂತೆ ಸಂರಕ್ಷಣೆ ಮಾಡುವುದನ್ನು ನೋಡಿದೆಯಾ ಸಾರಥಿ. ಹೌದಿಲ್ಲ ದೇವ. ಕಲಾ ಸಾರಥಿ ಅದು ಹೊತ್ತ ನೋಡು. ಇದೇ ನೋಡು ಶಿಲಾ ಸಮುದ್ರ. ಈ ಸಮುದ್ರದ ವಿಶೇಷವನ್ನು ದೇವರು. ಈ ಸಮುದ್ರದ ನೀರಿನಲ್ಲಿ ಎಪ್ಪಲನ್ನು ಮುಳುಗಿಸಿ ನೋಡಿದರೆ ಶಿಲೆಯಾಗುವುದಂತೆ. ಹೌದಿಲ್ಲ ದೇವ. ಕಲಾ ಸಾರಥಿ ಯಾರಾದರೂ ಕೈಲಾಸಕ್ಕೆ ಬಂದರಂತೆ ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟಿರುವನಂತೆ. ಈ ಬೆಟ್ಟದ ವಿಶೇಷವೇನು ದೇವರು. ಈ ಬೆಟ್ಟದ ವಿಶೇಷವೇನೆಂದರೆ ಹಾಗೇನು ದೇವ. ದುರ್ಗುಣವುಳ್ಳ ಮನುಜರು ಈ ಬೆಟ್ಟವನ್ನು ನೋಡಿದ ತಕ್ಷಣ ನಕ್ಕನಕ್ಕೆ ಉಚ್ಚರಾಗಿ ಅಲ್ಲಿಂದ ಮುಂದಕ್ಕೆ ಹೋಗಲು ಸಾಧ್ಯವಾಗದೆ ಹಿಂದಿರುಗಿ ನೋಡುವಂತೆ. ಹೌದಿಲ್ಲ ದೇವ. ಕಲಾ ಸಾರಥಿ ಅದು ಅಲ್ಲಿ ನೋಡು. ರಾವಣನು ತನ್ನ 20 ತೋಳದಿಂದ ಈ ಪರ್ವತವನ್ನು ಎತ್ತಿ ಶಿವನ ಒತ್ತಡಕ್ಕೆ ಮನದ ಗೋಳಾಡಿದ ಸ್ಥಳವು ಇದೇ ನೋಡು ಕೈಲಾಸ ಪರ್ವತವು. ಕಲಾ ಸಾರಥಿ ಅದು ಹತ್ತ ನೋಡು. ತಾನು ದುರ್ವಾಸ ಅಜ್ಞಾನ ಬೃಹಸ್ಪತಿಗಳು ತಮ್ಮನ್ನು ಮಾಡುವ ತಾಣವನ್ನು ನೋಡುವ ಸಾರಥಿ. ಹೌದಿಲ್ಲ ದೇವ. ಕಲಾ ಸಾರಥಿ ನಾರದ ತುಂಬೂರು ನಂದೇಶ್ವರ ಭೃಂಗೇಶ್ವರಿಂದ ತೋರ್ಪ ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಅರಣ್ಯದಲ್ಲಿ ಚೂಲವನ್ನು ವರವಾಗಿ ಪಡೆದ ಈ ಭಾರ್ಗವರಾಮನ ಪರಶುರಾಮನಾಗಿ ಆ ಮಧೋನ್ಮತ್ತನ ಕ್ಷತ್ರಿಯ ಪುಣ್ಯ ಕಾರ್ತಿವೀರ ಸಂಹಾರಕ್ಕೆ ಇಲ್ಲೇ ಬದ್ಧನಾಗಿ ಕುಳಿತುಕೊಳ್ಳವನು. ಹೌದಿಲ್ಲ ದೇವ. ನೋಡಲು ಈ ಸಾರಥಿ ಊರಿಗೆ ಬಂದುಕೊಳ್ಳೋಣ ಜಾಗ್ರತೆ. ವಿಶ್ವದಿಂದ ದೇವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಹಾ, ಇದೇನು ಆಶ್ಚರ್ಯ. ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನ ಧಾರಾಗಿದೆ.
ಮಾತನಾಡಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಆಹಾ ಸುಂದರ, ಇದೇನು ಆಶ್ಚರ್ಯ! ಈ ದಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯರು ಮದುವೆಯಾಗುವುದು. ಈ ಸ್ತ್ರೀಯರು ಯಾರಾಗಿರಬಹುದು? ಅದನ್ನ ಪತ್ನಿಯಾದ ಚಾರದವೋ, ಇಲ್ಲವೇ ಸುಧನಂಪರಿಯುವ ಸಾಕ್ಷಾತ್ ಬಾಲಾಕ್ಷರ ಸತಿಯಾದ ಪಾರ್ವತಿಯೋ? ಈ ತಾಯಿ ಹೆಣ್ಣ ಮೇಲೆ ಕರ್ಣ ತೋರ ಬಂದಿರುವ ಸಾತ್ಮೀಯ ನಾಡಿ ಅಮ್ಮ ಮಾತನಾಡಿಸಿದನು. ಅಮ್ಮ ಮಾತೃ ಸಮಾನವಾದ ಸ್ತ್ರೀಯಳೇ, ನೀನು ತಾನು ಇಲ್ಲಿ ಸಂಚರಿಸುವ ಕಾರಣವೇನು ಕೇಳಮ್ಮ ಸೌಭಾಗ್ಯವತಿ, ಪರಮ ಪ್ರಖ್ಯಾತೆ. ಹೌದು ಸ್ತ್ರೀಯರೇ, ಹೌದು ಸ್ತ್ರೀಯರೇ. ನಾನು ಧಾರಬಹುದು ತಿಳಿಸಬೇಕೆ? ಹೌದು ಸ್ತ್ರೀಯರೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ರಾಣಿ ಎನ್ನ ಹೆಸರು ಮೇನಕ ಎಂದು ಕರೆಯುವರು. ಓಹೋ, ಇರಬಹುದು ಇರಬಹುದು. ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಅಹೋ ಸುಂದರ, ಹೌದು ಸ್ತ್ರೀಯರೇ. ನೀನು ಧಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ? ತಿಳಿಸು ನಿನ್ನ ಮನದ ವಿಷಯ. ಕಮಲಮುಖಿ ನಾನು ನಾನಂದರೆ ನೀನು ಧಾರು, ಈಲ ಮಂಡಲದಲ್ಲಿ ಕೋಟಿ ಸೂರ್ಯ ಪ್ರಕಾಶ ಪ್ರಚಾಲನಾಗ ಜಮದಗ್ನಿ ಮನೆ ಸಂಬೋಧ ಪರಮ ಪ್ರಖ್ಯಾತ ಕಮಲಾನ ನಮ್ಮ ಹೆಸರಿನ ವಿಖ್ಯಾತ. ಅಮ್ಮ ಸ್ತ್ರೀಯರೇ, 8 ರಾಜ್ಯಗಳು ನಾವೇ ಕಂಡರಲ್ಲಿ ಎಂದು ಮಂಡೆಯನ್ನು ಅಂತಲಿಗೆ ಬದಲಾದ ಕಾಂತಿನಿರನ ಸಂಹಾರಕ್ಕೆ ತಕ್ಕವರ ಮುಂಬೀಡಲು ಮಹಾದೇವನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ನಾನು ಬಂದಿರುವೆನು. ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯವು ಸಾವದಿದ್ದರೆ ಇಲ್ಲವೇ ಇಲ್ಲಿಂದ ಮರೆಯಾಗಿ ಹೊರಡಲು ದೇವೇಂದ್ರನ ರಾಣಿ ಮನೆಯೇ. ರಾಮ, ಸ್ತ್ರೀಯರೇ, ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಸ್ತ್ರೀಯರೇ. ಹೇಳಬೇಕೆ? ಹೇಳಬೇಕೆ? ಹೇಳಬೇಕು. ಹೇಳಬೇಕೆಂಬ ಆಸೆ ಇರುತ್ತದೆ. ಅವರು ಸ್ತ್ರೀಯರೇ, ರಾಮ, ಪರ ಸ್ತ್ರೀಯರು ಬಂದರೆ ಯಾವ ಕಷ್ಟದಲ್ಲಿರುವರು, ಏನಿರುವುದು ಪುರುಷನ ಲಕ್ಷಣವಲ್ಲ, ಅವರ ಕಾರ್ಯವನ್ನು ತಿಳಿಸಿಕೊಳ್ಳುವುದು. ಓಹೋ ರಾಮ, ಮೇನಕ, ನನ್ನ ಕಷ್ಟ ಈಗ ನಿನ್ನಿಂದ ಪರಿಹಾರ ಆಗುವುದು. ಪರಹಾರಿತಕಾರವಾದರೆ ಪರಾರಿತವನ್ನು ಇಲ್ಲದಿದ್ದರೆ ಯಾರು ಮಾಡುವುದೇನು? ಯಾರು ಮಾಡುವುದು ಏನಿಲ್ಲ, ನೀನು ಮಾಡಬೇಕು. ನಾನು ಮಾಡುವ ಪರ ಸ್ತ್ರೀಯರು ಬಂದರೆ ಈ ಭೂಮಿಯಲ್ಲಿ ಕಷ್ಟದಲ್ಲಿ ಇದ್ದ ಸ್ತ್ರೀಯರನ್ನು ಹೊರಸಲಿದ್ರೆ ಅವನೇನು ಗಂಡನಾಗಿರುವನು? ಮೇನಕ ಗಂಡನಾಗಿರುವನು. ರಾಮ, ಮೇನಕ, ನಾನು ಬಂದ ಕಾರ್ಯವನ್ನು ತಿಳಿಸಲೇ? ತಿಳಿಸು ಮೇನಕ. ಕೇಳಬೇಕೆಂಬ ಆತುರ ಹೆಚ್ಚಾಗಿರುವುದೇ? ನೀನು ಏನು ಕಷ್ಟದಲ್ಲಿ ಇರುವವರು ಯಾವ ಪರಮಾತ್ಮನೇ ಗೊತ್ತು, ಹೇಳು ಮೇನಕ. ಪರಮಾತ್ಮನು ಬೇಡ, ಈಗ ಸದ್ಯ ನನ್ನ ಕಷ್ಟವನ್ನು ನೀನು ಕೇಳು. ನೆರವೇರಿಸಬೇಕಾದ್ರೆ ನೆರವೇರಿಸಲು ಇಲ್ಲದಿದ್ದರೆ ಯಾರು ಮಾಡುವುದೇನು? ರಾಮ, ಮೇನಕ, ಹೇಳಿದರೆ ಕೇಳು. ಚೆನ್ನಾಗಿ ರಾಮ ಬಂದು ಕೇಳಿ, ಇಲ್ಲ ಅಂದ್ರೆ ಗೊತ್ತಿಲ್ಲ. ಅರ್ಥ ಮಾಡಿಕೋ. ನೀನು ಹೇಳಿದ್ರೆ ಅರ್ಥವಾಗುವುದು. ಸುಮ್ಮನೆ ಮಾಡಿಕೊಂಡಾಗಂದ್ರೆ ಏನು ಮಾಡಬೇಕಾಗಿದೆ ಮೇನಕ? ಇಷ್ಟೊತ್ತು ಏನು ಹೇಳಿದೆ ನಾನು? ನನಗೇನು ಅರ್ಥವಾಗಲಿಲ್ಲ. ರಾಮ ಬಂದು ಕೇಳಿ, ಇಲ್ಲ ಅಂದ್ರೆ ಗೊತ್ತಿಲ್ಲ.
ನಿನಗೆಲ್ಲ ಅರ್ಥವಾಗಿರುವುದು, ಅದಕ್ಕಾಗಿ ದೂರವಾಗಿ ಹೋಗಿ ನಿಂತಿರುವೆ. ಸರಾಸರಿಯರ ನೋಡಿದ್ರೆ ದೂರಿರುವ ನಾವು ಋಷಿವರ್ಗರು. ಋಷಿವರ್ಗರು ದೂರ ಇರುವರೆ ಹೌದು ಮೇನಕ. ಎಲ್ಲ ಗೊತ್ತಿರಲಿಲ್ಲ ಬಿಡು. ರಾಮ ಮೇನಕ. ಭಾರ್ಗವ, ಮೇನಕ. ರಾಮ ಒಂದು ಮೇನಕ. ಪ್ರಿಯ ಪ್ರಿಯಳೇ. ಕಾಮಕಲೆ ಇರುವ ಪುರುಷನಾದರೆ ಒಳಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು. ರಾಮ, ಮೇನಕ. ನೀನಿಂಥ ಪುರುಷನು ಸ್ತ್ರೀ ಸುಖಕ್ಕಿಂತ ಅಧಿಕವಾದದ್ದು ಮತ್ತೆ ಯಾವುದಿಲ್ಲ ಈ ಭೂಮಿಯೊಳಗೆ. ಅದು ಗೊತ್ತಿದ್ದರೂ ಸಹ ನನ್ನಂತ ಹೆಣ್ಣಿಗೆ ಹೆದರಿಯಲ್ಲ. ರೇಣುಕಾ ಕುಮಾರ, ನೀನೇ ಧೀರ. ಮೇನಕ. ಅದೇ ವಾಸವನ ರಾಣಿ, ಚತುರು ಮಾತಿನ ಜಾಣಿ. ಸ್ತ್ರೀಯರನ್ನು ಕೂಡ ಬೇಕಾದರೆ ಕಾಮಕಲ ರಸಿಕನಾದರೆ ಒಡಂಬಡವನು, ರಾಜಕಟ್ಟಲಿಲ್ಲದ ಪುರುಷರಾದರೆ ಒಡಂಬಡಲಾರದು ಅಂತ ಕೇಳುವಾದ ಮಾತ್ರ ಪ್ರಾರಂಭಿಸಿದೆಯಾ ಮೇನಕ? ರುಚಿವಲ್ಲದೊಳ ಶ್ರೇಷ್ಠನಾದ ಎನ್ನಲ್ಲಿ ನಿನ್ನ ಊಟಾಟಕೆಯನ್ನು ತೋರಿದರೆ ನಾನೇನು ಬುದ್ಧಿ ಇಲ್ಲದವನೇ? ನಾನಾಗಲೇ ಹೇಳಲಿಲ್ಲವಲ್ಲ. ನಿನ್ನ ಮಾಯಾದನಕ್ಕೆ ಮರಳಾಗುವ ಮಂಕುಮತಿ ನಾನಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ನೀವು ಯಾರಾದರೂ ಇದ್ದರೆ ಅವರಲ್ಲಿ ಹೋಗಿ ಕಾಮದಾದರ ಕಳೆದುಕೋ. ನಾಚಿಕೆ ಇಲ್ಲದವಳೇ, ಎನ್ನ ಕೇಳಬೇಡ ನಿನ್ನ ಕರ್ನಾಟಕದ ರಗಳೇ. ನಿನ್ನ ಗಂಡನಾದ ಪಂಡ ದೇವೇಂದ್ರನ ಮುಂದೆ ಹೋದರೆ ಅವನನ್ನ ತೀರಿಸುವನ. ನಿನ್ನ ಕಾಮು ಗಂಡ ಪುರುಷನಲ್ಲಿ ಹೋದರೆ ತೀರಿಸುವನ? ಮೇನಕ. ಇದೀಗ ನೀನೇ ಹೇಳಿಲ್ಲ ಭಂಡ ದೇವೇಂದ್ರನೆಂದು. ಹೌದು ಮೇನಕ. ದೇವೇಂದ್ರ ಬೇಡವೆಂದು ಬಿಟ್ಟು ನಿನ್ನಲ್ಲಿಗೆ ಬಂದಿರುವುದು. ಮೇನಕ, ನಾನು ನನ್ನ ತಾಯಿಗೆ ಕೊಟ್ಟ ವಚನವನ್ನು ಪರಮಾತ್ಮನಕ್ಕೆ ಈ ಕೈಲಾಸ ಪರ್ವತಕ್ಕೆ ಬಂದಿರುವೆನು. ಏನಿಂದ ವಚನ ಕೊಟ್ಟಿರೋ ನಿನ್ನ ತಾಯಿ? ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹದಮನಾದ ಕಾರ್ತಿವೀರನ ಅಹಂಕಾರದಿಂದ ಕೊಬ್ಬಿ ಸಜ್ಜನರನ್ನು ಬಾಧಿಸುತ್ತಿರುವನು. ಅವನ ಮರಣಕ್ಕಾಗಿ ಸುಲಭದ ಪರಿಸರವಾಗಿ ಪಡೆದುಕೊಳ್ಳುವುದಕ್ಕೆ ನಾನು ಇಲ್ಲಿಗೆ ಬಂದಿರುವೆನು. ತ್ರಿಶೂಲವಾದ ವರವಾಗಿ ಪಡೆದುಕೊಳ್ಳಲು ಇಲ್ಲಿಗೆ ಬಂದಿರುವೆ. ಹೌದು ಮೇನಕ. ಒಂದು ಹೆಣ್ಣಿನ ಮನಸ್ಸನ್ನೇ ಸಂತೋಷಗೊಳಿಸಲಾಗ ನೀನು ಆ ಶಿವನಲ್ಲಿ ತಪವನ್ನು ಗೈದು ವರವನ್ನು ಹೇಗೆ ಪಡೆದುಕೊಳ್ಳುವೆ? ಮೇನಕ, ರಾಮ, ಈ ಭೂಮಿಯಲ್ಲಿ ಒಂದು ಹೆಣ್ಣಿನ ಮನಸ್ಸು ತೀರದ ಈ ಜಗತ್ತಿನಲ್ಲಿ ಯಾವರಿಂದಲೂ ಆಗುವುದಿಲ್ಲ. ನಿನ್ನಿಂದ ಆಗುವುದು. ಆಗುವುದಿಲ್ಲ. ನೋಡು ಹೇಗೆಂದರೆ, ಹೇಗೆ? ಸಮುದ್ರವನ್ನು ತುಂಬಿದರೆ ತುಂಬುವುದು, ಕೆರೆಯನ್ನು ತುಂಬಿದರೆ ತುಂಬುವುದು, ಸ್ತ್ರೀಯರ ಮನಸ್ಸು ತುಂಬುವುದಿಲ್ಲ ಮೇನಕ. ಭಾರ್ಗವ, ಮೇನಕ. ಆದರೂ ನನ್ನ ಮನಸ್ಸಿನ ತುಂಬ ನೀನೇ ಇರುವೆಯಲ್ಲ. ನನ್ನ ಮನಸ್ಸು ತುಂಬಿರುವ ನಿನ್ನ ಮೇಲೆ. ನಿನ್ನ ತುಂಬಿದರೆ ಪರಪುರುಷರನ್ನ ಕೂಡುವ ಎನ್ನುತ್ತದೆ. ತುಂಬಿದರೆ ಪರಪುರುಷರನ್ನ ಕೂಡುವ ಎಂದು ಕರೆಯುತ್ತಿರುವೆಯಾ? ಪರಪುರುಷರನ್ನು ಕರೆಯುತ್ತಿಲ್ಲ, ನಿನ್ನನ್ನು ಕರೆಯುತ್ತಿರುವೆ. ನಾನು ಪರಪುರುಷರಲ್ಲವೇ? ಅಲ್ಲ, ನೀನು ನನ್ನ ಮನಪಟ್ಟ ದೇವರು. ಹಾಗಲ್ಲ ಮಾತನಾಡಬಾರದು. ನೀನೀಗಲ್ಲ ಒಳ್ಳೆ ಎನ್ನಬಾರದು. ನಾನು ಪರಮಾತ್ಮನಕ್ಕೆ ಒಲಿದುಕೊಳ್ಳುವುದಕ್ಕೆ ಬಂದಿರುವೆನು. ರಾಮ, ಮೇನಕ. ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಈ ಯೌವನವೆಂಬುವುದು 6 ನಿಮಿಷದಲ್ಲಿ ಕಳೆದೋಗುವುದು, ವೈರಾಗ್ಯ ಎಂಬುದು ಈತನನ್ನು ಪಡೆದುಕೊಳ್ಳುವುದು, ಈ ಜಗತ್ತಿನ ವರೆಗೂ ಚಿರಕಾಲ ಉಳಿದಿರುವುದು. ಮೇನಕ. ಏನು ಹೇಳಿದೆ ನೀನು? ಈ ಯೌವನವೆಂಬುದು 6 ನಿಮಿಷದಲ್ಲಿ ಕಳೆದೋಗುವುದು. ಯೌವನವೆನ್ನುವುದು 6 ನಿಮಿಷದಲ್ಲಿ ಕಳೆದು ಹೋಗುವುದೆಂದು ಹೇಳಿದೆಯಲ್ಲ. ಹೌದು ಮೇನಕ. ಆ 6 ನಿಮಿಷದಲ್ಲಿಯೇ ಈ ಪ್ರಪಂಚ ಸೃಷ್ಟಿಯಾಗುತ್ತಿರುವುದೆನ್ನುವುದು ಮರೆತಿರುವೆಯಲ್ಲ.